ಅವರ ತಾಯಿಯ ಹುಟ್ಟಿದ ಹಬ್ಬ, ಹಾಗಾಗಿ ಅವರ ತಾಯಿಗೋಸ್ಕರ ಈ ಒಂದು ಹಾಡನ್ನ ಹಾಡ್ತಿದ್ದಾರೆ. ತಾಯಿ ನಿನ್ನ ಉಪಕಾರ ನಾನೆಂದೂ ಮರೆಯೋದಿಲ್ಲ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕುಮಾರ್ ಬಡಿಗೇರ್ ಆನ್ ಸ್ಟೇಜ್ ಪ್ಲೀಸ್. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನಮ್ಮ. ಆ ಆ ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನಮ್ಮ. ನಿನ್ನ ಮೋಹ ಮಮತೆಗಳನ್ನು ವರ್ಣಿಸುವುದು ಸಾಧ್ಯವೇನೋ. ನಿನ್ನ ಮೋಹ ಮಮತೆಗಳನ್ನು ವರ್ಣಿಸುವುದು ಸಾಧ್ಯವೇನೋ. ನಿನ್ನ ಮೋಹ ಮಮತೆಗಳನ್ನು ವರ್ಣಿಸುವುದು ಸಾಧ್ಯವೇನು. ನಿನ್ನ ಮೋಹ ಮಮತೆಗಳನ್ನು ವರ್ಣಿಸುವುದು ಸಾಧ್ಯವೇನು. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನಮ್ಮ. ಒಂಬತ್ತು ತಿಂಗಳ ಹೊತ್ತು ಒಡಲು ಭಾರತಾಪದಲ್ಲಿ ನೊಂದು ಬೆಂದು ಬಳಲುತೆ ನೀನು ಪಡೆದೆ ನನ್ನ ಜನ್ಮವಮ್ಮ. ಒಂಬತ್ತು ತಿಂಗಳ ಹೊತ್ತು ಒಡಲು ಭಾರತಾಪದಲ್ಲಿ ನೊಂದು ಬೆಂದು ಬಳಲುತೆ ನೀನು ಪಡೆದೆ ನನ್ನ ಜನ್ಮವಮ್ಮ. ನಾನು ಹುಟ್ಟುವಾಗ ನಿನಗೆ ಎಷ್ಟು ಕಷ್ಟ ತಾಯಮ್ಮ. ಆ ನಾನು ಹುಟ್ಟುವಾಗ ನಿನಗೆ ಎಷ್ಟು ಕಷ್ಟ ತಾಯಮ್ಮ. ನಾನು ಹುಟ್ಟುವಾಗ ನಿನಗೆ ಹುಟ್ಟುವಾಗ ನಿನಗೆ ಎಷ್ಟು ಕಷ್ಟ ತಾಯಮ್ಮ. ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾದೀತಮ್ಮ. ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮವಾದೀತಮ್ಮ. ಮತ್ತೆ ಹುಟ್ಟಿ ಬಂದೆಯಮ್ಮ, ಮರಳಿ ಜನಿಸಿ ಬಂದೆಯಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನಮ್ಮ. ಬಾಣಂತಿ ನಿನ್ನ ಜನ್ಮ ರಕ್ತ ನದಿಯು ಆಯಿತಮ್ಮ. ಆ ನೋವು ಬಾಧೆಗಳನ್ನು ನನಗಾಗಿ ಸಹಿಸಿದೆ. ಬಾಣಂತಿ ನಿನ್ನ ಜನ್ಮ ರಕ್ತ ನದಿಯು ಆಯಿತಮ್ಮ. ಆ ನೋವು ಬಾಧೆಗಳನ್ನು ನನಗಾಗಿ ಸಹಿಸಿದೆಯಮ್ಮ.
ಮಾಂಸ ಮುದ್ದೆಯಾದ ನನ್ನ ತಿತ್ತಿ ತೀಡಿ ಬೆಳೆಸಿದೆಯಮ್ಮ. ಆ ಆ, ಮಾಂಸ ಮುದ್ದೆಯಾದ ನನ್ನ ಮಾಂಸ ಮುದ್ದೆಯಾದ ನನ್ನ ಮಾಂಸ ಮುದ್ದೆಯಾದ ನನ್ನ ತಿತ್ತಿ ತೀಡಿ ಬೆಳೆಸಿದೆಯಮ್ಮ. ಕರುಣೆಯೆಂಬ ತೊಟ್ಟಿಲದಲ್ಲಿ ತೂಗಿ ಜೋಗುಳ ಹಾಡಿದೆಯಮ್ಮ. ಕರುಣೆಯೆಂಬ ತೊಟ್ಟಿಲದಲ್ಲಿ ತೂಗಿ ಜೋಗುಳ ಹಾಡಿದೆಯಮ್ಮ. ಹಾಡಿ ಮೈ ಮರೆಸಿದೆಯಮ್ಮ. ಹಾಡಿ ಮೈ ಮರೆಸಿದೆಯಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನಮ್ಮ. ಅಳುವ ಧ್ವನಿಯು ಕೇಳಿದೊಡನೆ ಅವಸರಾಗಿ ಬಂದೆಯಮ್ಮ. ಎತ್ತಿ ಎದೆಗೆ ತಬ್ಬಿಕೊಂಡು ಅಮೃತವ ಉಣಿಸಿದೆಯಮ್ಮ. ಅಳುವ ಧ್ವನಿಯು ಕೇಳಿದೊಡನೆ ಅವಸರಾಗಿ ಬಂದೆಯಮ್ಮ. ಎತ್ತಿ ಎದೆಗೆ ತಬ್ಬಿಕೊಂಡು ಅಮೃತವ ಉಣಿಸಿದೆಯಮ್ಮ. ಆ ಆ ಅಳುವ ಧ್ವನಿಯು ಕೇಳಿದೊಡನೆ ಅಳುವ ಧ್ವನಿಯು ಕೇಳಿದೊಡನೆ ಅವಸರಾಗಿ ಬಂದೆಯಮ್ಮ. ಎತ್ತಿ ಎದೆಗೆ ತಬ್ಬಿಕೊಂಡು ಅಮೃತವ ಉಣಿಸಿದೆಯಮ್ಮ. ಆಡಿದನಿದು ಬಂದನಮ್ಮ. ಕೈಕಾಲ ತೊಳೆದೆಯಮ್ಮ. ಆಡಿದನಿದು ಬಂದನಮ್ಮ. ಆಡಿದನಿದು ಬಂದನಮ್ಮ. ಆಡಿದನಿದು ಬಂದನಮ್ಮ. ಕೈಕಾಲ ತೊಳೆದೆಯಮ್ಮ. ಹಸಿದ ಬಾಯಿಗೆ ಅನ್ನವ ನೀಡಿ ಹಸಿದ ಬಾಯಿಗೆ ಅನ್ನವ ನೀಡಿ ಆನಂದ ಪಟ್ಟೆಯಮ್ಮ. ಹಸಿದ ಬಾಯಿಗೆ ಅನ್ನವ ನೀಡಿ ಆನಂದ ಪಟ್ಟೆಯಮ್ಮ. ಅನ್ನಪೂರ್ಣಿಯಾದೆಯಮ್ಮ. ಅನ್ನಪೂರ್ಣೇಶ್ವರಿಯಾದೆಯಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನಮ್ಮ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನಮ್ಮ. ನಿನ್ನ ಮೋಹ ಮಮತೆಗಳನ್ನು ವರ್ಣಿಸುವುದು ಸಾಧ್ಯವೇನೋ. 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 ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನಮ್ಮ. ತಾಯಿ ನಿನ್ನ ಉಪಕಾರವನು ತಾಯಿ ನಿನ್ನ ಉಪಕಾರವನು ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನಮ್ಮ. ಒಂಬತ್ತು ತಿಂಗಳ ಹೊತ್ತು ಒಡಲು ಭಾರತಾಪದ ಕುಮಾರ್ ಬಡಿಗೇರ ಅವರೇ, ಇವತ್ತು ನಿಮ್ ತಾಯಿದು ಹುಟ್ಟಿದ ಹಬ್ಬ ಅಂತ ಹೇಳಿದ್ರಿ. ನಮ್ಮ ಗಾನ ಸಿಂಚನದ ವತಿಯಿಂದ ಅವ್ರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದರೊಂದಿಗೆ ನನಗೆ ನಮ್ಮ ಅಮ್ಮನ ಹುಟ್ಟುಹಬ್ಬಕ್ಕೆ ನಮ್ಮ ಗಣೇಶ್ ಸರ್ ಮತ್ತು ಕಿರಣ್ ಸರ್ ಹುಟ್ಟುಹಬ್ಬಕ್ಕೆ ಅದರದ್ದೇ ಮ್ಯೂಸಿಕ್ ಕೊಟ್ಟರಲ್ಲ, ಅದು ಅವ್ರಿಗೂ ಥ್ಯಾಂಕ್ ಯು. ಓಕೆ, ಈಗ ನಿಮ್ಮ ಹಾಡು ಹೇಗೆ ಅನಿಸ್ತು ಅಂತ ಕೇಳೋಣವಾ ಜಡ್ಜಸ್ನ? ಅರ್ಚನಾ ಮ್ಯಾಮ್. ಕುಮಾರ್ ಅವರೇ, ನಿಮ್ಮ ತಾಯಿಯವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರನ್ನು ದೇವರು 100 ಕಾಲ ಸುಖವಾಗಿ ಆರೋಗ್ಯವಾಗಿ ಇಟ್ಟಿರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ ಮೇಡಮ್. ಇದು ನೀವೇ ಬರೆದಿದ್ದಾ?
ನಾನು ಬರ್ದಿದ್ದಲ್ಲ ಮೇಡಮ್ ಇದು ಹ್ಮ್. ಇದು ಹಳೆ ಜಾನಪದ ಗೀತೆಗಳಲ್ಲಿರೋದು ಹಾಡಿದು. Okay. ಆಮೇಲೆ ನಾನು ಇದನ್ನು 8ನೇ ತರಗತಿಯೊಳಗೆ ಕಲ್ಕೊಂಡಿರೋದು ಹಾಡ. ಆಮೇಲೆ ಅಲ್ಲಿವರೆಗೆ 8ನೇ ತರಗತಿ 8, 9, 10 3 ವರ್ಷ ಹಾಡಿದ್ದೆ. ಆಮೇಲೆ ಅಲ್ಲಿವರೆಗೆ ಆಮೇಲೆ ಹಾಡಿರಲಿಲ್ಲ ಈ ಹಾಡು. ಓಕೆ, ಸೊ ಇದು ಕಂಪೋಸ್ ಕೂಡ ನೀವಲ್ಲ ಮಾಡಿದ್ದು? ಇಲ್ಲಕ್ಕ, ನಾವು ಮಾಡಿದ್ದಲ್ಲ. ಓಕೆ ಓಕೆ. ಯಾಕೆ ಭಾವೋದ್ವೇಗಕ್ಕೆ ಒಳಗಾಗಿ ಕಡೆ ಚರಣದ ಸಾಹಿತ್ಯ ಮರ್ತ್ರ ಹೇಗೆ? ಆಡಿದನಿದು ಬಂದ ನಮ್ಮ ಕೈಕಾಲ ತೊಳೆದೆಯಮ್ಮ. ಹಾಂ, ಸ್ವಲ್ಪ ಅದು ಅಲ್ಲಿ ಆಡಿದನಿದು ಬಂದ ನಮ್ಮ ಕೈಕಾಲ ತೊಳೆದೆಯಮ್ಮ ಅಂತ ಐತಲ್ಲ, ಅದು ಅಂಗಾಲ ತೊಳೆದೆಯಮ್ಮ ಅಂತ ಕೈಕಾಲ ತೊಳೆದೆಯಮ್ಮ ಏನು ಅನ್ಬೇಕು ಗೊತ್ತಾಗ್ಲಿಲ್ಲ. ಅದಕ್ಕೆ ಅದೊಂದೇ ಅಷ್ಟು. ಓಕೆ ಓಕೆ. ಗಾಯನ ಚೆನ್ನಾಗಿತ್ತು. ಹಾ, ಮತ್ತೆ ನಾನು ಅದನ್ನೇ ರಿಪೀಟ್ ಮಾಡ್ತೀನಿ. ಭಾವನೆ, ಗಾಯನ ಇದು ಚೆನ್ನಾಗಿದೆ, ಭಾವನೆ ಇಲ್ಲ ಕುಮಾರ್ ಅವರೇ. ಅದನ್ನು ಹೇಗೆ ಬರ್ಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಕಂಠದಲ್ಲಿ ನನಗೆ ಗೊತ್ತಾಗ್ತಿಲ್ಲ. ಅದನ್ನು ನೀವೇ ಏನಾದರೂ ಪ್ರಯತ್ನ ಪಟ್ಟು ಅದನ್ನು ಭಾವನೆಗಳನ್ನು ತಂದ್ಕೋಬೇಕು. ನಿಮ್ಮ ತಾಯಿಗೋಸ್ಕರ ಹಾಡಿದ್ರಿ ಇದು ನೋಡಿ. ಸುಮ್ಮನೆ ಒಂದು ಲೈನ್ ಎಕ್ಸಾಂಪಲ್ ಕೊಡ್ತೀನಿ, ನೀವು ಹಾಡಿದ ರೀತಿ ಹಾಡು ತೋರಿಸ್ತೀನಿ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನಮ್ಮ, ಇದು ನೀವು ಹಾಡಿದ್ದು. ಇದನ್ನ ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನಮ್ಮ ಅಲ್ವಾ? ಸಂಗತಿಗಳು ಬರಬೇಕು. ಸಂಗತಿ ಅಲ್ಲ ಇದು, ಭಾವನೆ. ಸಂಗತಿ ಅಲ್ಲ ಇದು. ಅದೇ ನೀವು ಸಂಗತಿ ಎಲ್ಲ ಹಾಡ್ತೀರಿ, ನಿಮ್ಗೆ ಆ ಸಂಗತಿಗೂ ಭಾವನೆಗೂ ವ್ಯತ್ಯಾಸ ಗೊತ್ತಾಗ್ಬೇಕಷ್ಟೆ. ತಾಯಿ ಅದು ಸಂಗತಿ ಅಲ್ಲ, ಎಲ್ಲಿ ಸಂಗತಿ ಬಂತು? ಇಲ್ಲ. ತಾಯಿ ನಿನ್ನ ಉಪಕಾರವನು ಮರೆಯಲೆಂತು ನಾನಮ್ಮ ಅಲ್ವಾ? ಸೊ ಇದಕ್ಕೆ ಒಂದು ಸ್ವಲ್ಪ ಫೇಡ್ ಇನ್ ಫೇಡ್ ಔಟ್ ಅಂತಾರೆ. ತಾಯಿ ತಾಯಿ ಅನ್ನೋ ಬದಲು ತಾಯಿ ಅಂದಾಗ ಒಂದು ಸ್ವಲ್ಪ ಧ್ವನಿಯನ್ನ ಹಿಡಿದು ಮತ್ತೆ ಸ್ವಲ್ಪ ಜೋರಾಗಿ ಬಿಡೋದು, ಸಣ್ಣ ಮಾಡ್ಕೊಳ್ಳೋದು, ಧ್ವನಿಯನ್ನ ದೊಡ್ಡ ಮಾಡ್ಕೊಳ್ಳೋದು. ಅಂದ್ರೆ ಮೆಲೋಡಿಯಸ್ ಆಗಿ ಹಾಡ್ಬೇಕು ಅದನ್ನ. ಮೆಲೋಡಿಯಸ್ ಆಗಿ ಬರಬೇಕು. ಮೆಲೋಡಿಯಸ್ ಅನ್ನೋದಕ್ಕಿಂತ ಮೆಲೋಡಿಗಿಂತ ಅದರಲ್ಲಿ ಫೀಲ್ ಬರಬೇಕು. ಆಯ್ತಾ? ಇದು ನೀವು ಬೇರೆ ಬೇರೆ ಗಾಯಕರ ಬೇರೆ ಬೇರೆ ಹಾಡುಗಳನ್ನ ಕೇಳಿ ಅವರು ಮಾಡ್ಯುಲೇಷನ್, ವಾಯ್ಸ್ ಮಾಡ್ಯುಲೇಷನ್ ಹೇಗೆ ಮಾಡ್ತಾರೆ ಅನ್ನೋದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಸಾಧ್ಯವಾದರೆ ಬೇರೆ ಬೇರೆ ಮೇಲ್ ಸಿಂಗರ್ಸ್ದೇ ಕೇಳಿ. ಬಿಕಾಸ್ ನೀವು ಮೇಲ್ ಸಿಂಗರ್ ಆಗಿರೋದ್ರಿಂದ ನಿಮ್ಗೆ ಹೆಚ್ಚು ಯೂಸ್ಫುಲ್ ಆಗೋದು ಬೇರೆ ಮೇಲ್ ಸಿಂಗರ್ಸ್ದು ಹಾಡುಗಳನ್ನು ಕೇಳಿ. ವಾಯ್ಸ್ ಮಾಡ್ಯುಲೇಷನ್ ಎಸ್ಪೆಷಲಿ ಸ್ಯಾಡ್ ಸಾಂಗ್ಸ್ ಹಾಡ್ತಾ ಇರುವಾಗ ಹೇಗೆ ಅವ್ರು ಎಲ್ಲಿ ಏನು ಅದಕ್ಕೆ ಆ್ಯಡ್ ಮಾಡ್ತಾರೆ ಅನ್ನೋದನ್ನ ನೋಡಿಕೊಂಡ್ರೆ ನಿಮಗೆ ಆ ಫೀಲ್ ತರೋದು ಸುಲಭ ಆಗುತ್ತೆ. ಆಯ್ತಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ಬಡಿಗೇರ್ ಅವರೇ ನಮಸ್ಕಾರ ಸರ್. ತಾಯಿ ಮೇಲೆ ಎಷ್ಟು ಸಾರಿ ಹಾಡಿದರೂ ನಮಗೆ ಕೇಳಬೇಕನ್ನಿಸುತ್ತೆ. ಹ್ಞೂ ಸರ್. ಸಾಹಿತ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಹ್ಞೂ ಸರ್. ಸ್ವರಗಳಲ್ಲಿ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಆದರೆ ತಾಯಿ ಮೇಲಿನ ಪ್ರೀತಿ ಇದೆಯಲ್ಲ, ಹ್ಞೂ ಸರ್, ಆ ನಿಟ್ಟಿನಲ್ಲಿ ಎಷ್ಟು ಸಾರಿ ಕೇಳಿದರೂ ಸರಿ ಹೋಗುತ್ತೆ. ಅದೇ ಕೆಲವು ಸಿನಿಮಾ ಹಾಡುಗಳು ಹಾಡಿದ್ರೆ ಬೇಡ ಬೇಡ ಇನ್ನೊಂದು ಹಾಡಿ ಅಂತಾರೆ. ಆದರೆ ಎಂಥ ವೇದಿಕೆಗಳಲ್ಲಿ ತಾಯಿ ಮೇಲೆ, ತಂಗಿ ಮೇಲೆ, ಸಂಬಂಧಗಳ ಮೇಲೆ ಹಾಡು ಹೇಳಿದಾಗ ಅದು ಕೇಳಲಿಕ್ಕೆ ತುಂಬ ನಮಗೆ ಭಾವೋದ್ವೇಗಕ್ಕೆ ಒಳಗಾಗ್ತೀವಿ ನಾವು. ನೀವು ತಾಯಿನ ನೆನೆಸ್ಕೊಂಡು ಈ ಗೀತೆಯನ್ನು ಇವತ್ತು ಈ ವೇದಿಕೆಯಲ್ಲಿ ಆಡಿದಿರಿ. ಅದರ ಎಲ್ಲ ಸೂಕ್ಷ್ಮತೆಗಳನ್ನು ಮೇಡಮ್ ಹೇಳಿದಾರಲ್ಲ ನಿಮಗೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಪ್ರಸ್ತುತಪಡಿಸಿ. ಒಳ್ಳೇದಾಗ್ಲಪ್ಪ ನಿಮಗೆ. ಧನ್ಯವಾದಗಳು ಸರ್. ಮುನಿರಾಜು ಸರ್. ಬಡಿಗೇರ್ರೆ ನಮಸ್ಕಾರ ಸರ್. ತಾಳ ತಪ್ಪಿದ್ರೆ ಲೆಕ್ಕಾಚಾರ ಹೇಳ್ಕೊಟ್ಟು ಇಲ್ಲಿ ಇಂತಾಳನ, ಮುಂತಾಳನ, ಚಿಂತಾಳನ ಯಾವ ತಾಳದಲ್ಲಿದೆ ಅಂತ ಕಲಿಸ್ಬೋದು. ಹ್ಞೂ ಸರ್. ಶ್ರುತಿ ತಪ್ಪಿದ್ರೂ ಕೂಡ ಶ್ರುತಿ ಹಿಡಿದು ಸಾ ಪಾ ಸಾ ಹಿಡಿದು ಇಡಿಸಿ ಹಾಡಿಸಿ ಅಭ್ಯಾಸ ಮಾಡಿಸ್ಬೋದು. ಹ್ಞೂ ಸರ್. ಭಾವನೆ ಕೊಡಿ ಅಂತಂದರೆ ಒಳಗಡೆ ಬಂದು ಕೂತ್ಕೊಂಡು ಭಾವನೆ ಕೊಡ್ಲಿಕ್ಕೆ ಆಗಲ್ಲ. ಅದು ನಮ್ಮೊಳಗಡೆನೇ ಇರಬೇಕದು ಅಲ್ವಾ? ಹಾಡು ಅಂದರೆ ಭಾವನೆಗಳು ನಿಮ್ಮೊಳಗಡೆಯಿಂದನೇ ಬರಬೇಕೆ ಹೊರತು ಅದನ್ನು ಎಷ್ಟು ಹೇಳ್ಕೊಟ್ರು ಬರುವಂಥದ್ದಲ್ಲ ಅದು. ಮೇಡಮ್ ಭಾಳ ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ ಅಲ್ವಾ? ನಾವು ನಿರಂತರವಾಗಿ ಅದನ್ನು ಹೇಳ್ತಾನೆ ಇದ್ದೀವಿ. ನೀವು ಅದ್ರ ಕಡೆ ಗಮನ ಕೊಟ್ಟರೆ ಮಾತ್ರ ಈ ಕಾಂಪಿಟೇಷನಲ್ಲಿ ಕಾಂಪಿಟೇಟರ್ ಆಗಿ ಉಳ್ಕೊಳ್ಬೋದು ಅಲ್ವಾ? ಹೌದ್ರಿ ಸರ್. ಹೌದು ತಾನೆ, ಸ್ಪರ್ಧೆ ತಾನೇ ಇದು. ಹೌದು ಸರ್. ಹಾಗಾಗಿ ಅದ್ರ ಕಡೆ ಗಮನ ಹರಿಸಿ ಅಮ್ಮನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಿ. ಹ್ಞೂ ಸರ್.
ನಮ್ಮ ಪರವಾಗಿ. ಹ್ಞೂ ಸರ್. ಎಲ್ಲರೂ ಏನು ಅಂದ್ಕೊಂಡಿರ್ತೀವಿ, ನಮ್ಮ ಹುಟ್ಟುಹಬ್ಬದ ಆಚರಣೆ ಮಾಡ್ಕೊಳ್ತಾ ಇರ್ತೀವಿ, ಆದರೆ ನಿಜವಾದ ಹುಟ್ಟುಹಬ್ಬ ತಾಯಿದು. ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂದು ನಾನಮ್ಮ. ಸಾಹಿತ್ಯ ಹಂಗೆ ಇದೆ ಇದು. ಹೌದು ಸರ್. ನಮ್ಮ ಹುಟ್ಟುಹಬ್ಬ ಅಲ್ಲ ಅದು, ಹೌದು ಸರ್. ನಮ್ಮ ತಾಯಿಯ ಹುಟ್ಟುಹಬ್ಬ. ತಾಯಿ ಹುಟ್ಟುಹಬ್ಬ. ಹ್ಞೂ ಸರ್. ಅದು ಬಹಳ ಮುಖ್ಯ. ಹ್ಞೂ ಸರ್. ಹೌದು, ಭಾಳ ಒಳ್ಳೆಯ ಸಾಹಿತ್ಯ ಇದೆ ಇದರಲ್ಲಿ. ಹ್ಞೂ ಸರ್. ಭಾಳ ಒಳ್ಳೆಯದಾಗಲಿ. ಮೇಡಮ್ ಹೇಳಿದಾಗೆ ಸ್ವಲ್ಪ ನೀವು ಅದನ್ನು ಅಭ್ಯಾಸ ಮಾಡಿದ್ರೆ ಸ್ಪರ್ಧೆನಲ್ಲಿ ಉಳ್ಕೊಳ್ಳೋ ಎಲ್ಲ ಪ್ರಯತ್ನಗಳಾಗತ್ತೆ. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು.